ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೈಯಸ್ ಅನ್ನು ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಸ್, ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೂ ಕಿಚ್ಚನ ಅಭಿಮಾನಿಗಳಿಗೆ ಇವತ್ತು ಫುಲ್ ಮೀಲ್ಸ್ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಮ್ಯಾಕ್ಸ್ ಚಿತ್ರ ಇವತ್ತು ತೆರೆ ಕಂಡಿದೆ. ತುಂಬ 2.5 ವರ್ಷದಿಂದ ಕಾಯ್ತಿದ್ದಂತಹ ಅಭಿಮಾನಿಗಳಿಗೆ ಇವತ್ತು ಒಂದು ಹಬ್ಬದೂಟ ಅಂತ ಹೇಳ್ಬೋದು. ಹಾಗಾದರೆ ಮ್ಯಾಕ್ಸ್ ಅಂದರೆ ಏನು, ಮ್ಯಾಕ್ಸ್ ಸಿನಿಮಾದ ಒಂದನೇ ಸ್ಟೋರಿ ಏನು ಅನ್ನೋದಾದರೆ, ಮ್ಯಾಕ್ಸ್ ಎನ್ನುವುದು ಕಿಚ್ಚ ಸುದೀಪ್ ಸರ್ ಅವರ ಒಂದು ಹೆಸರು ಈ ಚಿತ್ರದಲ್ಲಿ. ಈ ಚಿತ್ರದ ಒಂದೇ ಸ್ಟೋರಿ ಏನಪ್ಪ ಅಂದರೆ, ಸಸ್ಪೆಂಡ್ ಆಗಿರೋ ಪೊಲೀಸ್ ಇನ್ಸ್ಪೆಕ್ಟರ್ 7 ಗಂಟೆ ಸಂಜೆಯಿಂದ ನಾಳೆ 7 ಗಂಟೆಗೆ ಜಾಯಿನ್ ಆಗಬೇಕು ಅನ್ನೋ ಟೈಮಲ್ಲಿ ನಡೆಯುವಂತಹ ಒಂದು ಏನು ಅವರ ಮೇಲೆ ಪರಿಣಾಮವನ್ನು ಬೀರುತ್ತೆ, ಏನೇನು ಸಮಸ್ಯೆ ಆಗ್ತವೆ ಅನ್ನೋದೇ ಈ ಚಿತ್ರದ ಒಂದೇ ಕತೆ. ಹಾಗಾದರೆ ಇಡೀ ಒಂದು ಪೊಲೀಸ್ ಸ್ಟೇಷನ್ ಏನಿದೆಯೋ ಅದು ಸಮಸ್ಯೆಗೆ ಸಿಗಾಕೊಂಡಿರುತ್ತೆ. ಆ ಸಮಸ್ಯೆಯಿಂದ ಅವರು ಯಾವ ರೀತಿ ಹೊರಗಡೆ ಬರ್ತಾರೆ ಅನ್ನೋದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಈ ಚಿತ್ರವನ್ನು ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಸರ್ ಅವರು ತುಂಬ ಚೆನ್ನಾಗಿ ಕತ್ಕೊಟ್ಟಿದ್ದಾರೆ ಕಥೆನ. ಮತ್ತು ಎಲ್ಲೂ ಕೂಡ ಸ್ಟೋರಿ ಬೋರ್ ಅಂತ ಅನ್ಸಲ್ಲ. ಹಿಂದೆ ಬ್ಯಾಕ್ಗ್ರೌಂಡ್ BGM ಆಗಿರ್ಬೋದು, ಇಲ್ಲೂ ಸಹ ನಮಗೆ ಏನೋ ಇದು ಕುತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹುಮ್ಮಸ್ ಕೊಡುತ್ತೆ. ಯಾಕಂದರೆ ಎಲ್ಲೂ ಸಹ ಸ್ಟೋರಿ ಎಲ್ಲೂ ಸಹ ಬಿಟ್ಕೊಟ್ಟಿಲ್ಲ, ಬೇಡದಿರೋ ಸೀನ್ಗಳ ಎಲ್ಲೂ ಸಹ ಹಾಕಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಚೆನ್ನಾಗಿ ಆ್ಯಕ್ಷನ್ಗಳನ್ನು ಮತ್ತು ಸಸ್ಪೆನ್ಸ್ಗಳನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆದರೆ ಯಾವುದೇ ರೀತಿ ಬೇಡದಿರುವಂಥ ಸಿಚುವೇಶನ್ಗಳಾಗಿರ್ಬೋದು, ಬೇಡದಿರುವಂಥ ಒಂದು ಸೀನ್ಗಳಾಗಿರ್ಬೋದು ಯಾವುದು ಈ ಫಿಲಮಲ್ಲಿ ಇಲ್ಲ. ಎಷ್ಟು ಬೇಕೋ ಅಷ್ಟನ್ನ ಲಿಮಿಟಾಗಿ ಬರ್ಕೊಂಡಿದ್ದಾರೆ. ಸ್ಕ್ರಿಪ್ಟನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಈ ಚಿತ್ರದಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳಾಗಿರ್ಬೋದು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ತನ್ನ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬೋದು.